ನಮಸ್ತೆ ಸ್ನೇಹಿತರೆ. ನ್ಯಾಯದ ದೇವನಾದ ಶನಿಯನ್ನು ಕೋಪದ ದೇವನೆಂದು, ಶಿಕ್ಷೆಯ ದೇವನೆಂದು ಹಲವಾರು ಹೇಳುತ್ತಾರೆ. ಆದರೆ ಶನಿ ದೇವನ ಈ ಕೋಪದ ಸ್ವಭಾವದ ಇನ್ನೊಂದು ಕಾರಣವನ್ನು ತಿಳಿಯೋಣ ಬನ್ನಿ. ಶನಿ ಎಂದಾಕ್ಷಣ ಅಥವಾ ಶನಿ ದೇವನ ಹೆಸರನ್ನು ಕೇಳಿದಾಕ್ಷಣ ಮನಸ್ಸಿನಲ್ಲಿ ಭಯದ ಭಾವನೆ ಉದ್ಭವಿಸುವುದು ಸಾಮಾನ್ಯ. ಆದರೆ ಶನಿಯ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಸಾಕಷ್ಟು ವಿಚಾರಗಳಿವೆ. ಹಿಂದೂ ಪುರಾಣಗಳಲ್ಲಿ ಶನಿಯ ಜನನದ ಕಥೆಯು ಹೆಚ್ಚು ಆಸಕ್ತಿದಾಯಕವಾಗಿದೆ. ಶನಿದೇವನ ಕುರಿತು, ಆತನ ತಂದೆ ತಾಯಿಯ ಕುರಿತು ಮತ್ತು ಅವನ ಶಕ್ತಿಯ ಕುರಿತು ನೀವು ತಿಳಿದುಕೊಳ್ಳಲು ಬಯಸಿದರೆ ಖಂಡಿತವಾಗಿಯೂ ಈ ವಿಡಿಯೋವನ್ನು ನೋಡಲೇಬೇಕು. ಸೂರ್ಯದೇವನಿಗೆ ಶನಿ ಮತ್ತು ಯಮ ಎನ್ನುವ ಇಬ್ಬರು ಮಕ್ಕಳಿದ್ದರು. ಈ ಇಬ್ಬರು ಮಕ್ಕಳಲ್ಲಿ ಯಮನು ನೋಡಲು ಸುಂದರವಾಗಿದ್ದ, ಆದರೆ ಶನಿಯು ಕಪ್ಪು ಮೈಬಣ್ಣದಿಂದ ನೋಡಲು ಕುರುಪಾದ ಅಂದವನ್ನು ಹೊಂದಿದ್ದನು. ಶನಿಯು ನೋಡಲು ಸುಂದರವಾಗಿರದ ಕಾರಣ ಸೂರ್ಯನು ಅವನನ್ನು ನೋಡಲು ಇಷ್ಟಪಡಲಿಲ್ಲ ಮತ್ತು ಅವನನ್ನು ತನ್ನ ಮಗನೆಂದು ಒಪ್ಪಿಕೊಳ್ಳಲು ನಿರಾಕರಿಸಿದನು. ಶನಿಯ ತಂದೆ ತಾನಲ್ಲವೆಂದು ಸೂರ್ಯದೇವನು ತನ್ನ ಪತ್ನಿಯಾದ ಛಾಯಾಳ ಮೇಲೆ ಆರೋಪ ಮಾಡಲು ಪ್ರಾರಂಭಿಸಿದನು. ಸೂರ್ಯನ ನಿರಾಕರಣೆಯ ಪ್ರಭಾವದಿಂದಾಗಿ ಶನಿದೇವನನ್ನು ಎಲ್ಲರೂ ನಿರ್ಲಕ್ಷಿಸಲು, ಪ್ರೀತಿಯಲ್ಲಿ ಭೇದಭಾವ ಮಾಡಲು ಆರಂಭಿಸಿದರು. ಇದೆಲ್ಲವೂ ಶನಿಯು ತನ್ನ ತಂದೆಯನ್ನು ದ್ವೇಷಿಸಲು ಕಾರಣವಾಯಿತು ಮತ್ತು ಅವನ ಸ್ವಭಾವವನ್ನು ಕಟುವಾಗಿ ಬದಲಾಯಿಸಿತು. ಶನಿಯು ಅತ್ಯಂತ ಶಕ್ತಿಶಾಲಿ ದೇವನು. ಕರ್ಮದ ದೇವನಾಗಿರುವ ಶನಿಯು ಅತ್ಯಂತ ಶಕ್ತಿಯುಳ್ಳವನು, ಸಾಮರ್ಥ್ಯವುಳ್ಳವನು ಆಗಿದ್ದನು. ಶನಿದೇವನ ಶಕ್ತಿಯ ಬಗ್ಗೆ ನೀವಿಲ್ಲಿ ತಿಳಿದುಕೊಳ್ಳಬಹುದು. ಶನಿದೇವನ ಅತ್ಯಂತ ಪ್ರಸಿದ್ಧ ಶಕ್ತಿ ಎಂದರೆ ಕರ್ಮದ ನಿಯಮವನ್ನು ನಿಯಂತ್ರಿಸುವ ಅವನ ಸಾಮರ್ಥ್ಯ. ಹಿಂದೂ ನಂಬಿಕೆಯ ಪ್ರಕಾರ ಪ್ರತಿಯೊಂದು ಕ್ರಿಯೆಗೂ ಒಂದು ಪರಿಣಾಮವಿದೆ ಮತ್ತು ವ್ಯಕ್ತಿಗಳು ಸೂಕ್ತ ಪರಿಣಾಮಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಶನಿದೇವನು ಜವಾಬ್ದಾರನಾಗಿರುತ್ತಾನೆ. ಅವರು ಕಟ್ಟುನಿಟ್ಟಾದ ಶಿಸ್ತಿನ ಮತ್ತು ನ್ಯಾಯಯುತ ನ್ಯಾಯಾಧೀಶರು. ಸದ್ಗುಣಗಳನ್ನು ಹೊಂದಿರುವವರಿಗೆ ಉತ್ತಮ ಪ್ರತಿಫಲವನ್ನು ನೀಡುತ್ತಾನೆ ಮತ್ತು ಇಲ್ಲದವರಿಗೆ ಶಿಕ್ಷೆಯನ್ನು ನೀಡುತ್ತಾರೆ. ಶನಿದೇವನು ಶಿಸ್ತು ಮತ್ತು ಸ್ವಯಂ ನಿಯಂತ್ರಣದೊಂದಿಗೆ ಸಹವರ್ತಿಸುತ್ತಾರೆ. ಸ್ವಯಂ ಶಿಸ್ತು ಮತ್ತು ನಿಯಂತ್ರಣದ ತತ್ವಗಳನ್ನು ಅನುಸರಿಸುವ ಮೂಲಕ ವ್ಯಕ್ತಿಗಳು ಶನಿಯ ನೋಟದ ಋಣಾತ್ಮಕ ಪರಿಣಾಮಗಳನ್ನು ತಪ್ಪಿಸಬಹುದು ಮತ್ತು ಸಂತೋಷ ಮತ್ತು ಯಶಸ್ವಿ ಜೀವನವನ್ನು ನಡೆಸಬಹುದು. ಈ ನಿಟ್ಟಿನಲ್ಲಿ ನಾವು ಶನಿಯನ್ನು ಪರಿಶೀಲಿಸುವುದಾದರೆ, ಶನಿಯು ಹೆಚ್ಚು ನೀತಿವಂತ ಮತ್ತು ಯಶಸ್ವಿ ಜೀವನಕ್ಕೆ ಮನುಷ್ಯನಿಗೆ ಉತ್ತಮ ಮಾರ್ಗದರ್ಶನವನ್ನು ನೀಡುವ ಶಿಕ್ಷಕನಂತೆ ಕಾಣುತ್ತಾರೆ. ಅವನ ಭಯಾನಕ ಖ್ಯಾತಿಯ ಹೊರತಾಗಿಯೂ ಶನಿದೇವನು ಒಬ್ಬ ರಕ್ಷಣೆಯನ್ನು ನೀಡುವ ದೇವನಾಗಿದ್ದಾನೆ. ಒಬ್ಬ ವ್ಯಕ್ತಿ ತಾನು ಎಷ್ಟೇ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದರೂ ಅವರನ್ನು ಶನಿಯು ರಕ್ಷಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಶನಿದೇವನ ಹೆಸರನ್ನು ಸ್ಮರಿಸುವ ಮೂಲಕ ಮತ್ತು ಅವರ ಬೋಧನೆಗಳನ್ನು ಅನುಸರಿಸುವ ಮೂಲಕ ವ್ಯಕ್ತಿಗಳು ತಮ್ಮ ಜೀವನದ ನಕಾರಾತ್ಮಕ ಪ್ರಭಾವಗಳನ್ನು ದೂರವಿಡಬಹುದು ಮತ್ತು ಅವರ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಬಹುದು. ಶನಿಯನ್ನು ಹೆಚ್ಚಾಗಿ ಎಲ್ಲರೂ ಕೋಪದ ಸ್ವಭಾವವುಳ್ಳವನೆಂದು, ಶಿಕ್ಷೆಯನ್ನು ನೀಡುವವನೆಂದು ಪರಿಗಣಿಸುತ್ತಾರೆಯೇ ಹೊರತು ಶನಿಯ ಕೋಪದ ಹಿಂದೆಯೂ ಒಂದು ಭಾವನಾತ್ಮಕ ಕಾರಣವಿದೆ ಎಂಬುದನ್ನು ಹೆಚ್ಚಿನವರಿಗೆ ತಿಳಿದಿಲ್ಲ. ಶನಿಯ ಕೋಪಿಷ್ಠ ಸ್ವಭಾವಕ್ಕೆ ಅವನ ತಂದೆಯು ಒಂದು ರೀತಿಯಲ್ಲಿ ಕಾರಣನಾಗಿದ್ದಾನೆ. ಶನಿದೇವನ ಅನುಗ್ರಹವನ್ನು ಪಡೆಯಲು ಪ್ರತಿದಿನ ಶನಿ ಬೀಜ ಮಂತ್ರವನ್ನು ಪಠಿಸಿ. ಈ ಮಂತ್ರವನ್ನು ಶನಿ ದೋಷ ನಿವಾರಣೆಗಾಗಿ, ಶನಿದೇವನ ಕೃಪೆ ಪಡೆಯಲು ಮತ್ತು ಜೀವನದಲ್ಲಿನ ಅಡೆತಡೆಗಳನ್ನು ನಿವಾರಿಸಲು ಪಠಿಸಲಾಗುತ್ತದೆ. ಶನಿ ಬೀಜ ಮಂತ್ರ ಈ ರೀತಿ ಇದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ಓಂ
प्रौं सः शनिश्चराय नमः। ॐ प्रां प्रीं 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 प्रौं सः ಶನಿಶ್ಚರಾಯ ನಮಃ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.